ಯಾವ ಮುಚ್ಚುಮರೆನೂ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ನಮ್ ಸ್ವಂತದ್ದೇನೂ ಇಲ್ಲ. ಇದು ಪಬ್ಲಿಕ್ ಸರ್ವಿಸ್. ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್. ಎಲ್ಲವೂ ಎಲ್ರಿಗೂ ಗೊತ್ತಿರಬೇಕು. ತುಂಬಾ ಜನ ಹೆಂಗಸರಿಗೆ ತನ್ನ ಕುಟುಂಬ ಎಲ್ಲೋ ಹೊಡೆದೋಗುತ್ತೋ ಅನ್ನೋ ಭಯ ಮೇಡಮ್. ಇನ್ನು ಕೆಲವರು ನಮ್ಮ ಎದುರಿಗೆ ಹೇಳೋಕ್ ಬಂದ್ರು ಅವ್ರ ಮನೆಯವರು ಅವ್ರನ್ನ ಬಿಡ್ತಾ ಇಲ್ಲ. ಒಂದ್ ರೀತಿ ಹೆಂಗಸರಿಗೆ ಧರ್ಮ ಸಂಕಟ. ಸರಿಯಾಗಿ ಹೇಳಿದ್ರಿ. ಅದಕ್ಕೆ ಮೇಡಮ್ ಎಷ್ಟೋ ಕೇಸನ್ನ ಸ್ಟೇಷನ್ ತೀರ್ಮಾನ ಮಾಡಿ ಕಳಿಸ್ತಾ ಇದ್ದೀವಿ. ನೋಡಿ ನಾಗರಾಜ್, ಹೆದರ್ಸಿ ಬೆದರ್ಸಿ ಮೇಲ್ನೋಟಕ್ಕೆ ಸರಿ ಹೋಯ್ತು ಅಂತ ಅನ್ಸಿ ಸ್ಟೇಷನ್ನಲ್ಲೇ ತೀರ್ಮಾನ ಮಾಡಿ ಕಳಿಸೋದು ಅಷ್ಟೊಂದು ಸರಿಯಲ್ಲ. ಸಮಸ್ಯೆ ಮೂಲ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡ್ಬೇಕಾಗತ್ತೆ. ಕೆಲವು ಹೆಂಗಸರು ಕಾನೂನು ಇದೆ ಅಂತ ಹೇಳಿ ಸಣ್ಣ ಪುಟ್ಟ ಜಗಳನ್ನೆಲ್ಲ ಸ್ಟೇಷನ್ ತರ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಬಂದು ತಮ್ಮ ತೊಂದರೆಗಳನ್ನ ಹೇಳ್ಕೊಳ್ಳೋದಕ್ಕೆ ಹೆದರ್ತಾರೆ, ಅಳುಕ್ತಾರೆ. ಅವ್ರಿಗೆ ಕಾನೂನು ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಜೊತೆ ಇದೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಡ್ಬೇಕು ಅಂತ. ಒಂದು ನೊಂದ ಹೆಣ್ಣಿನ ವಿಷಯದಲ್ಲಿ ಸ್ವಲ್ಪ ಕರ್ತವ್ಯ ಲೋಪ ಆದ್ರೂ ಒಂದು ಜೀವ ಹಾನಿ ಆಗೋ ಅಪಾಯ ಇದೆ. ಅದೇ ನೀವು ನಿಮ್ ಡ್ಯೂಟಿನ ನಿಷ್ಪಕ್ಷಪಾತವಾಗಿ ಮಾಡಿದ್ರೆ 4-6 ಜನ ಪಾಠನೂ ಕಲಿತಾರೆ, ಸಮಾಜಕ್ಕೆ ಒಂದು ಮಾದರಿ ಆಗುತ್ತೆ. ನಿಜ ಮೇಡಮ್, ನಾನಂತೂ ಇದನ್ನ ಕಣ್ಣಾರೆ ಕಂಡಿದ್ದೀನಿ. ಛಾಯಾ ಅನ್ನೋ ಒಂದು ಹೆಂಗಸು ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತಿಗೂ ಆ ಏರಿಯಾದಲ್ಲಿ ಯಾರು ತನ್ನ ಹೆಂಡತಿ ಮೇಲೆ ಕೈ ಮಾಡ್ತಿಲ್ವಂತೆ. ದ್ಯಾಟ್ಸ್ ಗುಡ್. ಕೇಳಿದ್ರ, ನಮ್ಮ ಕಾನೂನಿನ ಮೂಲಕ ನಾವು ಸೊಸೈಟಿ ಮೇಲೆ ಇಂಥ ಪರಿಣಾಮವನ್ನ ಬೀರ್ಬೇಕು. ಓಕೆ ಭಾಗೀರಥಿ, ಭಾವ, ಇವತ್ತು ಮಾವ ನನ್ಗೆ ಹೊಡೆದೇ ಬಿಡ್ತಾರೆ ಅನ್ಕೊಂಡಿದ್ದೆ. ಏನ್ ಭಾವ ನೀನು? ಅಪ್ಪನ್ ಸಿಟ್ಟು ನಿನಗೆ ಗೊತ್ತಿಲ್ವಾ? ಹೊಡಿಯೋರ್ ತರ, ಆದ್ರೆ ಕಾರಣ ಇಲ್ದೆ ಯಾರನ್ನ ಬೈಯೋದು ಇಲ್ಲ. ತಪ್ಪೆಲ್ಲ ನಂದೆ. ನಿಮ್ಗೆಲ್ಲ ತುಂಬಾ ನೋವು ಕೊಟ್ಬಿಟ್ಟೆ ಅನ್ಸುತ್ತೆ. ಅಪ್ಪಯ್ಯ ಬೈದ್ರು ಅಂತ ನೀನೇನ್ ಮನ್ಸಿಗೆ ಬೇಜಾರು ಮಾಡ್ಕೊಳ್ಬೇಡ. ಅವ್ರ ಸ್ವಭಾವನೇ ಹಾಗೆ, ಮನ್ಸಲ್ಲಿ ಏನು ಇಟ್ಕೊಳಲ್ಲ. ಬಡಬೇಡ ಅಂತ ಹೇಳ್ಬಿಟ್ರೇನೆ ಅವ್ರ ಮನ್ಸಿಗೂ ಸಮಾಧಾನ. ಅಮ್ಮಂಗಂತೂ ಮಾವಂದೇ ಚಿಂತೆ. 1 ವಾರದಿಂದ ಹೋಗಿ ಮಾವನ್ ನೋಡ್ಕೊಂಬ ಅಂತ ನಂಗೆ ಹೇಳ್ತಾನೆ ಇದ್ರು. ನನಗೆ ಟೈಮ್ ಆಗಿರ್ಲಿಲ್ಲ. ಭಾವ, ನಿನ್ಗೊಂದು ವಿಷಯ ಗೊತ್ತಾ? ನೀನ್ ಬಂದಿರೋದು ಅಪ್ಪಯ್ಯಂಗ್ ಖುಷಿನೇ. ಸುಮ್ಮನೆ ಮೇಲ್ಗಡೆ ನಿನ್ ಮುಂದೆ ಕೂಗಾಡ್ತಾನಷ್ಟೆ. ನಡಿ ಹೋಗೋಣ. ಡಾಕ್ಟರ್, ಈಗ ನನಗಿರೋ ಕಾಳಜಿ ಒಂದೇ, ಪಂಕಜ ಈಗಿನ ಸ್ಥಿತಿಯಿಂದ ಹೊರಗೆ ಬರಬೇಕು, ಮತ್ತೆ ಮಾಮೂಲಿ ಹೆಣ್ಣಿನಂತೆ ಜೀವನ ಮಾಡಬೇಕು ಅಷ್ಟೇ. ಖಂಡಿತವಾಗ್ಲೂ ನೀವು ಅನ್ಕೊಂಡ ಹಾಗೆ ಆಗತ್ತೆ. ಯಾಕಂದ್ರೆ ನಾನು ಸುಂದರೇಶನ್ನ ಪ್ರಶ್ನಿಸ್ತಾ ಇರುವಾಗ ಒಂದು ಅಂಶನ ಗಮನಿಸಿದೆ. ಅವನು ತುಂಬ ಜಿಗುಟ್ ಮನುಷ್ಯ. ಮನುಷ್ಯನ ಸ್ವಭಾವನೇ ಹಾಗಲ್ವಾ? ಕೋಟ್ಯಂತರ ಜನ ಇದ್ದಾರೆ, ಒಬ್ಬರಿದ್ದ ಥರ ಇನ್ನೊಬ್ರಿಲ್ಲ, ಒಬ್ಬರ ಮನಸ್ಸಿನ ಥರ ಇನ್ನೊಬ್ರ ಮನಸ್ಸಿರಲ್ಲ. ಈ ಸುಂದರೇಶ್ ಕೂಡ ಹಾಗೆ, ತನ್ನದೇ ಆದ ಇತಿಮಿತಿಲಿರೋ ವ್ಯಕ್ತಿ. ನೋಡೋಣ, ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗ್ಬೋದು. ಭಾವ, ಏನ್ ತಿಂಡಿ ಮಾಡ್ಲಿ? ನಿನಗೆ ಕಾಯಿ ಹೋಳಿಗೆ ಅಂದ್ರೆ ಇಷ್ಟ ಅಲ್ವಾ? ಅದನ್ನೇ ಮಾಡ್ಲಾ? ಬೇಡ, ಏನು ಬೇಡ. ಯಾಕೆ? ಈಗ ನಿನ್ಗೆ ಅದೆಲ್ಲ ಇಷ್ಟ ಇಲ್ವಾ? ಹಾಗೇನಿಲ್ಲ, ಈಗಲೂ ಅದೆಲ್ಲ ಇಷ್ಟನೇ. ಸರಿ, ಮತ್ತೆ ನಾವೇ ನಿಮ್ ಹಾಗೆ ಕೊಂಡ್ಕೊಂಡ್ ತರ್ಬೇಕಾ? ಕಾಯಿ ಬೆಲ್ಲ ಎಲ್ಲ ಮನೇಲೇ ಇರುತ್ತೆ, ಮಾಡ್ತೀನಿ. ಹಾಗಿದ್ರೆ ಕಾಯಿ ಹೋಳಿಗೆ ಮಾಡ್ಬೇಕು. ಆತ್ಮಾನಂದನ ಹೆಂಡತಿದು ಆತ್ಮಹತ್ಯೆ ಅಂತ ರಿಪೋರ್ಟ್ ಬಂದಿದೆ. ಕರೆಕ್ಟ್. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರ್ತೀರಿ, ಅವ್ರು ಬರೆದಿರ್ತಾರೆ. ಆದ್ರೆ ಇಂಥ ಒಬ್ಬ ಮನುಷ್ಯನಿಗೆ ನೀವು ಬೇಲ್ ಕೊಡಿಸಿದಿರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಆತ್ಮಾನಂದನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆತ್ಮಾನಂದನೇ ಕಾರಣ. ಅವನೊಬ್ಬ ಗೋಮುಖ ವ್ಯಾಘ್ರ, ಸೈಲೆಂಟ್ ಕಿಲ್ಲರ್. ಆತ್ಮಾನಂದ ಪೊಲೀಸ್ ಕಸ್ಟಡಿನಲ್ಲೇ ಇದ್ದಿದ್ರೆ ಸತ್ಯ ಹೊರಗೆ ಬರ್ತಿತ್ತು. ಆದ್ರೆ ನಿಮ್ಮ ಸೀನಿಯರ್ ಗ್ರೇಟ್ ಅಡ್ವೊಕೇಟ್ ನಾಗಭೂಷಣ್ ಅಂಥವ್ರು ಅಂಥವ್ರನ್ನ ಬಿಡಿಸ್ಬಿಡ್ತಾರೆ.